ಎಲ್ಲರಿಗೂ ಹಾಯ್ ನಮಸ್ಕಾರ. ನಾನು ನಿಮ್ಮ ರಜತ್ ಅಲಿಯಾಸ್ ಬುಜ್ಜಿ. ಇವತ್ತು ನಾನು ಮಾತಾಡಕ್ ಬಂದಿರೋ ವಿಷಯ ಬಹುಶಃ ತುಂಬಾನೇ ಒಂಥರ ಇಂಪಾರ್ಟೆಂಟ್, ಆಮೇಲೆ ತುಂಬಾ ದೊಡ್ಡ ಸುದ್ದಿ ಮಾಡ್ತಿರುವಂತ ಒಂದು ವಿಷಯ ಅಂತಾನೆ ಹೇಳ್ಬೋದು. ನನಗೆ ಯಾಕೆ ನಾನು ಇವತ್ತೊಬ್ಬರು ಈ ವಿಷಯ ಮಾತಾಡಿಲ್ಲ ಅನ್ನೋದಕ್ಕೆ ನನ್ನ ಮೇಲೆನೆ ಆ ಬೇಜಾರಿದೆ. ನಾನು ಒಂದು ವಾರದಿಂದನೂ ಕಂಪ್ಲೀಟ್ ಆಗಿ ಇದ್ರ ಬಗ್ಗೆ ಸ್ಟಡಿ ಮಾಡಿದ್ಮೇಲೆ ಮಾತಾಡಿದ್ರೆ ಅದಕ್ಕೊಂದು ತೂಕ ಇರುತ್ತೆ. ಸುಮ್ಮನೆ ಮಾತಾಡೋದು ಬೇಡ ಅಂತ ನಾನು ಇಷ್ಟು ದಿನ ತಡೆದಿದ್ದೆ. ಬಟ್ ನನಗೆ ಇವತ್ತು ಒಂದು ಮೆಸೇಜ್ ಬರುತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ. ಪುಣ್ಯಾತ್ಮ ಮೆಸೇಜ್ ಮಾಡ್ತಾನೆ, ಏನಾದ್ರೂ ಈ ವಿಷಯದ ಬಗ್ಗೆ ನೀನು ಮಾತಾಡಿದಾಗ್ಲಿ ಇಲ್ಲ ಧ್ವನಿ ಎತ್ತಿದಾಗ್ಲಿ ಗೊತ್ತಾಯ್ತು ಅಂದ್ರೆ ನಿನಗೇನ್ ಮಾಡ್ಬೇಕೋ ಗೊತ್ತು ಅಂತಾನೆ ಪುಣ್ಯಾತ್ಮ. ರಿಕ್ವೆಸ್ಟ್ ನ ಅಕ್ಸೆಪ್ಟ್ ಮಾಡಿದ ತಕ್ಷಣನೇ ಅನ್ಸೆಂಡ್ ಮಾಡ್ಬಿಡ್ತಾನೆ. ಇಂಥ ಹಿಡಿಗೇಡಿಗಳಿಗೆ ಆಮೇಲೆ ಇಂಥ ಕೈಯಲ್ಲಾಗ್ದಿರೋರ್ಗೆ ಯಾಕೆ ಮೆಸೇಜ್ ಮಾಡ್ತೀರಾ ನೀವು ಅನ್ನೋದೇ ನನ್ಗೊಂದು ಆಶ್ಚರ್ಯ ಆಗುತ್ತೆ. ಆಮೇಲೆ ಈ ತರ ಮೆಸೇಜ್ ಮಾಡೋರ್ಗೆಲ್ಲ ಗಂಡಸರ್ ಲಿಸ್ಟ್ಗೆ ನಿಮ್ಮೆಲ್ಲ ಸೇರ್ಸಲ್ಲ ನಾನು. ಆಮೇಲೆ ನನ್ನ ನೋಡ್ರೆ ಹೆಂಗಪ್ಪ ಅನ್ಸ್ತಾ ಇದೆ, ನಿಮ್ಗೆ ಏನೋ ಟೈ ಸೂಟ್ ಎಲ್ಲ ಹಾಕೊಂಡು IT ಕಂಪ್ನಿಲಿ ವರ್ಕ್ ಮಾಡೋ ತರ ಕಾಣಿಸ್ತೀನ. ನಾನು ಹುಟ್ಟಿರೋ ಶಂಕರಮಠ ಆದ್ರೂ ಓಡಾಡೋದು ಬೆಳೆದಿರೋದೆಲ್ಲ ಲಗ್ಗೇರಿ ಶ್ರೀರಾಮ್ಪುರ ಕಣಪ್ಪ. ನನ್ನ ಹತ್ರ ಈ ಆಡ್ಗಳೆಲ್ಲ ಬೇಡ. ಅಕಸ್ಮಾತ್ ನಾನು ಮಾಡಿಲ್ಲ ಅಂದ್ರೆ ನಾನು ಈ ತರ ಮೆಸೇಜ್ ಮಾಡ್ರೆ ಇನ್ನೂ ಟ್ರಿಗರ್ ನಾನು ಜಾಸ್ತಿ ಮಾತಾಡ್ಬಿಡ್ತೀನಿ. ಸೊ ದಯವಿಟ್ಟು ಈ ತರ ಮೆಸೇಜ್ಗಳು ನನಗ್ ಮಾಡಕ್ ಹೋಗ್ಬೇಡಿ ಅಂತ ಹೇಳ್ತಾ, ಇವತ್ತು ನಾನು ಆಕ್ಚುಲಿ ಮಾತಾಡಕ್ ಬಂದಿರೋದು ನಮ್ಮ ಸೌಜನ್ಯ ಅವರ ಕೇಸ್ ಬಗ್ಗೆ. ಆಕ್ಚುಲಿ ಇದ್ರ ಬಗ್ಗೆ ಒಂದು ವಾರದಿಂದನೂ ನಾನು ಸ್ಟಡಿ ಮಾಡ್ತಾನೆ ಇದ್ದೀನಿ. ನನ್ಗೆ ಅಲ್ಲಿರೋ ಸ್ನೇಹಿತರಿಗೆ ಎಲ್ಲ ಫೋನ್ ಮಾಡಿ ವಿಷಯಗಳು ಕಂಪ್ಲೀಟ್ ಆಗಿ ತಿನ್ಕೊಂಡ್ಮೇಲೆ ನಾನು ಮಾತಾಡೋಣ ಅಂತ ಸುಮ್ಮನೆ ಇದ್ದಿದ್ದು. ಬಟ್ ಒಂದು ವಾರದಿಂದ ಎಷ್ಟು ಡಿಸ್ಟರ್ಬಿಂಗ್ ಆಗಿದೆ ಆ ಸ್ಟೋರಿ ಅಂದಾಗ ಅದನ್ನ ಹೆಂಗ್ ವರ್ಣಿಸ್ಬೇಕು ಅನ್ನೋದು ನನ್ಗೆ ತುಂಬಾನೇ ಒಂದು ಕಷ್ಟ ಕೊಟ್ಟಂತ ಒಂದು ವಿಷಯ ಇದು. ಆ ಹೆಣ್ಮಗಳು ಅದೆಷ್ಟು ನೋವು ತಿಂದಿರ್ತಾಳೋ, ಅದೆಷ್ಟು ಅನುಭವಿಸಿರ್ತಾಳೋ ಆ ದೇವ್ರಿಗೆ ಗೊತ್ತು. ನನಗೆ ಒಂದು ದೊಡ್ಡ ಅತಿಯಾದ ಒಂದು ಕ್ವಶನ್ ಮಾರ್ಕ್ ಆಶ್ಚರ್ಯ ಅಂದ್ರೆ, ಇದಾಗಿರೋದು 2012ನೇ ಇಸ್ವಿಯಲ್ಲಿ 2025 13 ಇಯರ್ಸ್ ಒಂದು ಕೇಸ್ ಸಾಲ್ವ್ ಆಗಿಲ್ಲ. ಅಂದ್ರೆ ಇದ್ರಿಂದ ಇರೋರು ಎಷ್ಟು ಪವರ್ಫುಲ್ ಇರ್ಬೋದು, ಎಷ್ಟು ಒಂದು ಕಾಂಟ್ಯಾಕ್ಟ್ಸ್ ಇರ್ಬೋದು ಅಂತ ನನಗೆ ಆಶ್ಚರ್ಯ ಆಗ್ತಾ ಇದೆ. ಐಮ್ ಜಸ್ಟ್ ಇಮ್ಯಾಜಿನಿಂಗ್ ಹೆಂಗೆ 13 ವರ್ಷ ಬೇಕು ಒಂದು ಕೇಸ್ನ ಸಾಲ್ವ್ ಮಾಡೋಕೆ. ಅಷ್ಟು ಟ್ಯಾಲೆಂಟೆಡ್ ಪರ್ಸನ್ಸ್ ರೇಪ್ ಮಾಡಿರೋರು, ಅಷ್ಟು ಒಂದು ತಲೆ ಉಪಯೋಗಿಸಿ ಮಾಡಿದಾರ. ಆಮೇಲೆ ಇಂಥವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ರಲ್ಲ, ನನಗೆ ಅದನ್ನ ಮೆಸೇಜ್ ಮಾಡಿ ವಿಷಯಕ್ಕೆ ಬರಬೇಡ ಅಂತ ಹೇಳ್ತಾ ಇದಾರಲ್ಲ. ಅಕಸ್ಮಾತ್ ಏನಾದ್ರು ನಿಮ್ಮ ಅಮ್ಮನ್ಗೆ 6 ಇಂಚು ಮಣ್ಣು ತುರ್ಕಿದ್ರೆ ನಿಮ್ಗೆ ಹಿಂಗೆ ರಿಯಾಕ್ಟ್ ಮಾಡ್ತಾ ಇದ್ದ, ದಯವಿಟ್ಟು ಇದಕ್ಕೆ ಸಪೋರ್ಟ್ ಮಾಡ್ಬೇಡ್ರಿ, ಇದಕ್ಕೆ ಮಾತಾಡ್ಬೇಡ್ರಿ ಅಂತ ನಿಮ್ಮ ಅಕ್ಕ ತಂಗಿರ್ಗೋ ನಿನ್ ಹೆಂಡತಿಗೋ 6 ಇಂಚ್ ಮಣ್ಣು ತುರ್ಕಿದ್ರೆ ಏನಪ್ಪ ಮಾಡ್ತಿದ್ದೆ ನೀನು? ಆತರ ಎದೆ ಭಾಗಕ್ಕೆಲ್ಲ ಕಚ್ಚಿ ಕಿತ್ತಾಕಿ ಎಲ್ಲ ಮಾಡಿ ಇದ್ರೆ ನೀವೆಲ್ಲ ಮನುಷ್ಯರೇ ಅಲ್ಲ ಗುರು, ನೀವು ಮನುಷ್ಯರೇ ಅಲ್ಲ. ಅಂಡ್ ಇಟ್ ಇಸ್ ವೆರಿ ಡಿಸ್ಟರ್ಬಿಂಗ್. ನಾನು ಕಂಪ್ಲೀಟ್ ಆಗಿ ಕೇಳ್ಕೊಂಡಾಗ ನನಗೆ ತುಂಬಾನೇ ಮನಸ್ಸಿಗೆ ದುಃಖ ಕೊಟ್ಟಂತ ಒಂದು ಸಂಗತಿ ಇದು. ಇದ್ರ ಬಗ್ಗೆ ವಿವರಿಸ್ತಾ ಹೋದ್ರೆ ಒಂದು ವ್ಯಕ್ತಿ ಬಗ್ಗೆ ಮಾತಾಡ್ಲೇಬೇಕು, ಗಿರೀಶ್ ಹನುಮಂತರ್ನವರು ಸರ್ ಬಗ್ಗೆ. ಏನ್ ಧೈರ್ಯ ಸರ್ ನಿಮ್ಗೆ, ಹೆಂಗ್ ಸರ್ ಈ ವಿಷಯನ ಆಚೆ ತಂದ್ರಿ? ಎಷ್ಟು ನೀಟಾಗಿ ಬೆಳಕಿಗೆ ತಂದಿದ್ದೀರಾ, ಎಷ್ಟು ನೀಟಾಗಿ ಡೀಟೇಲ್ಸ್ ಕೊಟ್ಟಿದ್ದೀರಾ ಅಂದ್ರೆ ಸರ್ ಟ್ರಸ್ಟ್ ಮೀ, ಇದ್ರೆ ನಿಮ್ ತರ ಗಂಡಸಾಗಿರ್ಬೇಕು ಅಂತ ಬಿಕಮ್ ಅ ಫ್ಯಾನ್ ಆಫ್ ಯುವರ್ಸ್. ನಿಮ್ ಧೈರ್ಯಕ್ಕಂತೂ ಅಬ್ಸಲ್ಯೂಟ್ ಸಲ್ಯೂಟ್ ಸರ್. ಆಮೇಲೆ ಈ ತರ ಒಂದು ಕೆಟ್ಟದೆಲ್ಲೋ ಆಗ್ತಾ ಇದೆ ಅಂದಾಗ ಧ್ವನಿ ಎತ್ತೋದಾಗ್ಲಿ, ಬಂದು ನಿಂತ್ಕೊಳ್ಳೋದಾಗ್ಲಿ, ಡೇರಿಂಗ್ ಆಗಿ ನನಗೆ ಪರ್ಸನಲಿ ತುಂಬಾ ಇಷ್ಟ ಆಯ್ತು ಸರ್. ಈ ವಿಷಯದ ಬಗ್ಗೆ ಎಲ್ಲ ತಿಳ್ಕೊಬೇಕು ಅಂದ್ರೆ ಫಸ್ಟ್ ಟೈಮ್ ಆಗಿರೋ ಘಟನೆ ಅಲ್ಲ. ಆಮೇಲೆ ಇದನ್ನ ನಾನು ತುಂಬಾ ಸ್ಪೆಸಿಫಿಕ್ ಆಗಿ ಕ್ಲಿಯರ್ ಆಗಿ ಹೇಳ್ಬಿಡ್ತೀನಿ. ನಾನು ಧರ್ಮಸ್ಥಳ ದೇವ್ರ ಬಗ್ಗೆ ಮಾತಾಡ್ತಾ ಇಲ್ಲ, ನಾನು ಶಿವನ್ ಭಕ್ತನೇ, ನಾನು ಆ ದೇವ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಬಟ್ ಆ ಜಾಗದಲ್ಲಿ ನಡೀತಾ ಇರೋ ಒಂದು ಸಂಘಟನೆ, ಐ ಮೀನ್ ಸಿಚುವೇಶನ್ ಆಗ್ಲಿ, ಇಲ್ಲ ನಡೀತಾ ಇರೋ ಒಂದು ಏನೇನ್ ನಡೀತಾ ಇದೆಯೋ ಅದ್ರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಹೊರತು ಇದನ್ನ ಬೇರೆ ಟಾಪಿಕ್ ದಯವಿಟ್ಟು ತಿರುಗಿಸ್ಬೇಡ್ರಿ. ಅದಕ್ಕೂ ಕಿಲಾಡಿಗಳಿದ್ದಾರೆ ಅಂತ ನನಗೆ ಗೊತ್ತು, ಅದಕ್ಕೆ ನಾನು ನೀಟಾಗಿ ಸ್ಪೆಸಿಫೈ ಮಾಡ್ತಾ ಇರೋದು. ಫಸ್ಟ್ ಮಾತಾಡ್ಕೊಂಡು ಹೋಗ್ಬೇಕು ಅಂದ್ರೆ, ವೇದಾವತಿ ಅಂತ ಒಂದು ಟೀಚರ್ ಇರ್ತಾರೆ. ನಾನು ಅವ್ರ ಬಗ್ಗೆ ಎನ್ಕ್ವೈರಿ ಮಾಡಕ್ ಸ್ಟಾರ್ಟ್ ಮಾಡಿದಾಗ ಎಷ್ಟು ಖುಷಿ ಆಯ್ತು ಆ ವ್ಯಕ್ತಿ ಬಗ್ಗೆ ತಿಳ್ಕೊಳೋದು ನನ್ಗೆ. ಅಂದ್ರೆ ಸಚ್ ಟ್ರೂತ್ ಅಂಡ್ ಹಂಬಲ್ ವುಮೆನ್ ಅಂತೆ. ಅವ್ರನ್ನ ಒಂದ್ಸತಿ ಗ್ಯಾಂಗ್ ರೇಪ್ ಮಾಡ್ತಾರಂತೆ. ಅದನ್ನ ಹಸ್ಬೆಂಡ್ ಹತ್ರ ಬಂದು ಡೈರೆಕ್ಟ್ ಆಗಿ ಹೇಳ್ತಾರಂತೆ, ಇಲ್ಲ ನಾನು ನಿನಗೆ ಲಾಯಕಲ್ಲ, ನೀನ್ ತುಂಬಾ ಒಳ್ಳೆಯವನು, ನನ್ನ ಈ ತರ ಗ್ಯಾಂಗ್ ರೇಪ್ ಮಾಡ್ಬಿಡ್ತಾರೆ, ನನಗೆ ಮನ್ಸು ಒಪ್ತಾ ಇಲ್ಲ ನಿನ್ ಜೊತೆ ಇರೋದಕ್ಕೆ, ನನ್ನ ಬಿಟ್ಟುಬಿಡು ಅಂದಾಗ ಅವ್ರು ಡಾಕ್ಟರ್, ಅವ್ರ ಹಸ್ಬೆಂಡ್ ಅವ್ರು ಹೇಳ್ತಾರಂತೆ ಒಂದ್ ಮಾತು, ಅಯ್ಯೋ ನೋಡಮ್ಮ, ನಿನ್ನ ಗ್ಯಾಂಗ್ ರೇಪ್ ಆಗಿದ್ರೆ ಅದ್ ನಿಂದು ತಪ್ಪಲ್ಲ, ಆನಂದ್ ಮಕ್ಕಳು ನಿನ್ನೆ ಮಾಡಿರೋದು, ನಾನ್ ನಿನ್ ಜೊತೆ ನಿಂತ್ಕೊಂತೀನಿ, ಬಾ ಕೇಸ್ ಹಾಕು, ಫೈಟ್ ಮಾಡೋಣ ಅಂತ. ಅಷ್ಟು ಚೆನ್ನಾಗಿ ಅನ್ಯೋನ್ಯತೆ ಇದ್ದಿದ್ದ ಹಸ್ಬೆಂಡ್ ಅಂಡ್ ವೈಫ್ ಸಡನ್ ಆಗಿ ಒಂದ್ ದಿವಸ ಆಕಸ್ಮಿಕವಾಗಿ ಫೈರ್ ಆಕ್ಸಿಡೆಂಟ್ ಅಲ್ಲಿ ಸತ್ತೋಗ್ತಾರೆ. ಮನೇಲಿ ಬಂದು ಅವ್ರ ಗಂಡ ನೋಡಿದಾಗ ಅದನ್ನ ಎತ್ಕೊಂಡು ಹೋಗಿ ಸ್ಟೇಷನ್ ಹೇಳಿದಾಗ ಆ ಸ್ಟೇಷನ್ ಅಲ್ಲಿ ಗಂಡನೇ ಅರೆಸ್ಟ್ ಮಾಡ್ತಾರಂತೆ. ಈ ತರ ನೀನೇ ಸಾಯಿಸಿರೋದು ನೀನ್ ಹೆಂಡ್ತಿನ ಅಂತ. ಬಟ್ ಅದೇ ಇಷ್ಟು ವರ್ಷದಿಂದ ನಡ್ಕೊಂಡ್ ಬಂದಿರೋ ಕಥೆಗಳೇ ಇವೆಲ್ಲ. ಸೊ ಇನ್ನೊಬ್ರು ಅಣ್ಣ ತಂಗಿ ಒಂದ್ ಮನೇಲಿ ಇರ್ತಾರೆ, ಅದೇನೋ ಒಂದು ಪ್ರಾಪರ್ಟಿ ವಿಷಯಕ್ಕಂತೆ ಈ ರುಬ್ಬೋ ಕಲ್ನ ತಗೊಂಡು ತಲೆ ಜರಿಸ್ತಾರೆ. ಅಣ್ಣ ಬದುಕಿದ್ದಾಗ್ಲೇ ತಂಗಿನ ರೇಪ್ ಮಾಡಿ ಅಣ್ಣನ ಕೈಲಿ ತಂಗಿನ ಸಾಯಿಸಿ, ಆಮೇಲೆ ಅವನ್ಗೆ ಆ ರುಬ್ಬೋ ಕಲ್ಲಿಂದ ತಗೊಂಡು ತಲೆ ಜಜ್ಜಿ ಸಾಯಿಸಿದ್ದಾರೆ.
ಸೊ ಇದೆಲ್ಲ ಎಷ್ಟು ಡಿಸ್ಟರ್ಬಿಂಗ್ ಆಗಿತ್ತು ನನಗೆ ಅಂದ್ರೆ ಕೇಳುವಾಗ. ಇನ್ನೊಬ್ರು ಬ್ಯಾಂಕ್ ಮ್ಯಾನೇಜರ್ ಇರ್ತಾರೆ, ಅವ್ರ ವೈಫ್ ನ ಬ್ರೂಟಲಿ ರೇಪ್ ಮಾಡಿ ಸಾಯಿಸ್ತಾರೆ. ಅದಾದ್ಮೇಲೆ ಬ್ಯಾಂಕ್ ಮ್ಯಾನೇಜರ್ ಕಂಪ್ಲೇಂಟ್ ಕೊಡೋಕೆ ಹೋದಾಗ ನೀನೇ ಸಾಯಿಸಿದೆ ಅಂತ ಸೇಮ್ ಪ್ರೊಸೀಜರ್ ತಗೊಂಡ್ಬಂದು ಅವ್ರನ್ನ ಅರೆಸ್ಟ್ ಮಾಡಿ 2-3 ವರ್ಷ ಜೈಲಲ್ಲಿ ಇರ್ತಾರೆ. ನನ್ಗೆ ಇದೆಲ್ಲ ತಿಳ್ಕೊಂಡಾಗ ಎಷ್ಟು ನೋವಾಯ್ತು ಮನ್ಸಿಗೆ ಅಂದ್ರೆ, ಗುರು ಮಾಡೋದು ಈ ಲೆವೆಲ್ ಮಾಡ್ತಾರ ಜನ ಯಾರಾದ್ರೂ ಅಂದ್ರೆ ವೈ? ಇದು ತುಂಬಾನೇ ತಪ್ಪು. ಬಟ್ ಸೌಜನ್ಯ ಕೇಸು ಅಂತ ಬಂದಾಗ ನನಗೆ ಪರ್ಸನಲಿ ಹೇಳ್ತೀನಿ, ಪಾಪ ಹೆಣ್ಮಕ್ಳು ನೋಡಕ್ ಎಷ್ಟು ಸುಂದರವಾಗಿದ್ಲು ಅಂದ್ರೆ, ಪಾಪ ಅಂತ ಒಂದು ಚಿಕ್ಕ ಮಗಳಿಗೆ ಬಾಳ ಬದುಕಬೇಕಾಗಿರುವಂತ ಹುಡುಗಿ ಅದು. ಆಮೇಲೆ ಚೌಡೇಶ್ವರಿ ತಾಯಿ ಭಕ್ತಿ ಅಂತೆ ಆ ಹುಡುಗಿ, ಅದು ಅವತ್ತಿನ ದಿವಸ ಉಪವಾಸ ಇದ್ದಿದ್ದು, ಟ್ಯೂಸ್ಡೇ ಅಂತೆ ಅವತ್ ಬೇರೆ. ಸೊ ಇದೆಲ್ಲ ನನಗೆ ಕೇಳಿಸ್ಕೊಂಡಾಗ ಚೌಡೇಶ್ವರಿ ತಾಯಿನೇ ಅವ್ರ ಪಕ್ಕ ನಿಂತ್ಕೊಂಡು ಪರ್ಫೆಕ್ಟ್ ಕ್ರಿಮಿನಲ್ ನ ಹಿಡಿಯಕ್ಕೆ ಎಲ್ಲದಕ್ಕೂ ಪ್ರಯತ್ನ ಆಗುತ್ತೆ. ಆಮೇಲೆ ಇದು ಜಸ್ಟಿಸ್ 100% ಸಿಗ್ಬೇಕು ಸೌಜನ್ಯಗೆ. ನಾವೆಲ್ಲ ಅವ್ರ ಫ್ಯಾಮಿಲಿ ಜೊತೆ ನಿಂತಿದೀವಿ. ಆ ತಂದೆ ತಾಯಿಗಳಿಗೆ ಎಷ್ಟು ಕೋಟಿ ನಮಸ್ಕಾರ ಹೇಳಿದ್ರು ಸಾಲದು ಅನ್ಸುತ್ತೆ. ಈ ಸಿಚುವೇಶನ್ ನ ಬೆಳಕಿಗೆ ತಂದು ಇಷ್ಟು ಹೋರಾಟ ಮಾಡ್ತಾ ಇದಾರಲ್ಲ, ಹ್ಯಾಟ್ಸ್ ಆಫ್ ಟು ಯು ಗೈಸ್. ತುಂಬಾನೇ ಖುಷಿ ಆಯ್ತು ನನಗೆ ಕೇಳಿದಾಗ ನಿಮ್ ವಿಷಯ ಎಲ್ಲ ಈ ಲೆವೆಲ್ಗೆ ಸ್ಟ್ರಾಂಗ್ ಆಗಿದ್ದೀರಾ ನೀವು ಅಂತ. ನಾನು ನಿಮ್ ಮಗನ್ ತರನೇ ಅನ್ಕೊಳ್ಳಿ, ಏನೇ ಇದ್ರು ವಿ ಆರ್ ಆಲ್ವೇಸ್ ದೇರ್ ಫಾರ್ ಯು. ಆಮೇಲೆ ಸೌಜನ್ಯಗೆ ಡೆಫಿನೆಟ್ ಆಗಿ ಒಂದು ನ್ಯಾಯ ಸಿಗ್ಲೇಬೇಕು. ಯಾಕಂದ್ರೆ ಆ ಹುಡುಗಿನ ನಾನು ಆ ಫೋಟೋ ನೋಡಿದಾಗ ಎಷ್ಟು ಅಯ್ಯೋ ಅನ್ಸ್ತು ನನಗೆ ಅಂದಾಗ, ಸಚ್ ಬ್ಯೂಟಿಫುಲ್ ವುಮೆನ್, ಇನ್ನ ಎಷ್ಟು ಜೀವನ ಇತ್ತ ಆ ಹುಡುಗಿಗೆ. ಎದೆ ಕಚ್ಚಿ ಪ್ರೈವೇಟ್ ಪಾರ್ಟ್ಸ್ಗೆ 6 ಇಂಚ್ ಮಣ್ಣು ಹಾಕಿದ್ದಾರೆ. ಐ ಮೀನ್ ಹೌ ಬ್ರೂಟಲ್ ಇಸ್ ದಿಸ್? ಸೊ ಇದೆಲ್ಲ 100% ಕಡಿವಾಣ ಆಗ್ಲೇಬೇಕು. ನನಗೆ ಒಂದು ಖುಷಿ ಕೊಡೋ ವಿಷಯ ಏನು ಅಂದ್ರೆ, ಇದಕ್ಕೆ ಇಂಥವ್ರು ಸಪೋರ್ಟ್ ಮಾಡಿಲ್ಲ ಅನ್ನೋದೇ ಇಲ್ಲ, ಎಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದಾರೆ. ಆಮೇಲೆ ಗಿರೀಶ್ ಸರ್ ಆಗಿರ್ಬೋದು, ಆಮೇಲೆ ಇನ್ನ ಹಲವಾರು ದೊಡ್ಡ ದೊಡ್ಡ ವ್ಯಕ್ತಿಗಳು ಈ ವಿಷಯ ಕೈ ಜೋಡಿಸಿದ್ ಕೇಳ್ಪಟ್ಟು ನನಗೆ ತುಂಬಾ ಖುಷಿ ಆಯ್ತು. 100% ಜಸ್ಟಿಸ್ ಅದು ಸಿಗ್ಬೇಕು, ಸಿಗುತ್ತೆ. ಅಕಸ್ಮಾತ್ ಸಿಕ್ಕಿದ ದಿವಸ ಆ ಆರೋಪಿನ ಜೈಲಿಗೆ ತಳ್ಳುವಾಗ ಆ ನೋಡೋ ಭಾಗ್ಯ ದೇವ್ರು ನನಗೆ ಕೊಡ್ಲಿ ಅನ್ನೋದು ನಾನು ಬೇಡ್ಕೊಂತ ಇದ್ದೀನಿ. ಸೌಜನ್ಯಗೆ ಮೇ ಹರ್ ಸೋಲ್ ರೆಸ್ಟ್ ಇನ್ ಪೀಸ್. ಅವ್ರ ತಂದೆ ತಾಯಿಗೆ ಇನ್ನ ಫ್ಯೂಚರ್ ಅಲ್ಲಿ ಒಳ್ಳೇದಾಗ್ಲಿ. ಏನೇ ಆದ್ರೂ ನಾವು ಅವ್ರ ಜೊತೆ ನಿಂತಿರ್ತೀವಿ ಫ್ಯಾಮಿಲಿ ತರ ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಇದನ್ನ ಬೇರೆ ವಿಷಯಕ್ಕೆ ತಿರ್ಸೋಕಿದ್ರು ನನ್ನ ಮಕ್ಕಳು ಇದ್ದೀರಾ, ದಯವಿಟ್ಟು ಆ ಕೆಲಸ ಮಾಡಬೇಡ್ರಿ. ಮಾಡಿದ್ರೆ ನಿಮ್ ಗುಂಡಿ ನೀವೇ ತೊಡ್ಕೊಂತೀರಾ, ನನಗಂತೂ 5% ಏನು ಚೇಂಜ್ ಆಗಲ್ಲ. ಥ್ಯಾಂಕ್ ಯು ಸೋ ಮಚ್.